ಬಿಜೆಪಿ ಮಹಾನಗರ ಜಿಲ್ಲಾ ಘಟಕ ವತಿಯಿಂದ ಹುಬ್ಬಳ್ಳಿಯಲ್ಲಿಂದು ಹಮ್ಮಿಕೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಧನ್ಯವಾದ ಕಾರ್ಯಕ್ರಮವನ್ನು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಇದೇ ವೇಳೆ ದಿವ್ಯಾಂಗರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ ಬೆಲ್ಲದ, ಮಹೇಶ್ ತೆಂಗಿನಕಾಯಿ, ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನಾಗರಿಕರೊಂದಿಗೆ ಸಂವಾದ ನಡೆಸಿದರು. ಜನ ಸೇರ್ಲಿ, ಮಿನಿಮಮ್ ನಾ ಪ್ರಾಕ್ಟೀಸ್ ಚಾಲೂ ಮಾಡೋದು. ಫೋನ್ ಬ್ಯಾಂಕಿಂಗ್ ಅಂತಿತ್ತು, ಫೋನ್ ಮಾಡಿ ಎಲ್ಲರಿಗೂ ಲೋನ್ ಕೊಟ್ಬಿಡೋರು, ಅವ್ರು ಓಡಿ ಹೋಗ್ತಿದ್ರು. ಬಳಿಕ ಅವರು ನೈಸರ್ಗಿಕ ಸಂಪನ್ಮೂಲ ಅಪಾರ ಪ್ರಮಾಣದಲ್ಲಿ ಹೊಂದಿದ್ದರೂ ಯುಪಿಎ ಸರ್ಕಾರದ ಅವಧಿಯಲ್ಲಿ ಜಗತ್ತಿನ 5 ಅತ್ಯಂತ ದುರ್ಬಲ ಆರ್ಥಿಕತೆ ಹೊಂದಿದ ದೇಶಗಳಲ್ಲಿ ಭಾರತವು ಒಂದಾಗಿತ್ತು. ಈಗ ಕಾಲ ಬದಲಾಗಿದ್ದು ಭಾರತ ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯ ದೇಶವಾಗಿದೆ ಎಂದರು. ಜಿಎಸ್ಟಿ 4 ಹಂತದ ತೆರಿಗೆ ದರಗಳನ್ನು ತೆಗೆದು ಶೇಕಡಾ 5 ಮತ್ತು 18ರ ಹಂತಗಳನ್ನು ಉಳಿಸಿಕೊಳ್ಳಲಾಗಿದೆ. ನಿತ್ಯ ಉಪಯೋಗಿಸುವ ಆಹಾರ ಪದಾರ್ಥಗಳಲ್ಲಿ ಕೆಲವು ಶೂನ್ಯಕ್ಕೆ ಇಳಿದಿದ್ದರೆ ಇನ್ನು ಕೆಲವು ಉತ್ಪನ್ನಗಳ ತೆರಿಗೆ ಶೇಕಡಾ 5ರಷ್ಟು ಇದೆ. ಜಿಎಸ್ಟಿ ಸುಧಾರಣೆಯಿಂದಾಗಿ ಜಿಡಿಪಿ ಬೆಳವಣಿಗೆಯೂ ಹೆಚ್ಚಾಗಲಿದೆ. ಹಾಲು, ಹಾಲಿನ ಉತ್ಪನ್ನಗಳು, ಬ್ರೆಡ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳ ತೆರಿಗೆ ಶೂನ್ಯಕ್ಕೆ ಇಳಿದಿದ್ದು ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. 0 ಆಗಿದೆ, ಇಲ್ಲ 5% ಆಗಿದೆ. ಈಗ ಉದಾಹರಣೆಗೆ ನೀವು ಹೋಟೆಲ್ದಾಗ ಹೋಗಿ ಒಂದು ದೋಸೆ ತಿಂದ್ರ, ಹೋಟೆಲ್ದಾಗ ಹೋಗಿ ಒಂದು ರೊಟ್ಟಿ ತಿಂದ್ರ, ಮೊದಲ ಚಾಟ್ ಕುಡಿದ್ರೆ 20% ಟ್ಯಾಕ್ಸ್, 25% ಟ್ಯಾಕ್ಸ್ ಎಲ್ಲ ಕೊಡುವಂಥ ಜಮಾನ ಇತ್ತು. ಈಗ 5% ಆಗಿದೆ. ಸುದ್ದಿಗಾರರೊಂದಿಗೆ ಪ್ರಹ್ಲಾದ್ ಜೋಶಿ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಕುಸಿತ ಕಂಡಿವೆ. ಭ್ರಷ್ಟಾಚಾರ ಮಿತಿಮೀರಿದೆ. ಉದ್ಯೋಗ ಸೃಷ್ಟಿ ಇಲ್ಲದಂತಾಗಿದೆ. ಔಷಧಿ ಖರೀದಿ, ವರ್ಗಾವಣೆ ಸೇರಿದಂತೆ ಎಲ್ಲದರಲ್ಲೂ ಹಣ ಸಂಗ್ರಹಿಸಲಾಗುತ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ ಎಂದರು. ತಮಿಳುನಾಡಿನ ಕರೂರು ಕಾಲ್ತುಳಿತ ಪ್ರಕರಣ ದುರದೃಷ್ಟಕರ. ಈಗಾಗಲೇ ತಮಿಳುನಾಡು ಸರ್ಕಾರ ತನಿಖೆಗೆ ಆದೇಶಿಸಿದ್ದು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಯಬೇಕಾಗಿದೆ ಎಂದರು. Corruption has not doubled. It is many times, in many folds it has increased. People are suffering like anything.